ಸಿದ್ದರಾಮಯ್ಯನವರು ಹೇಳೋರು ಅನುಷ್ಠಾನ ಮಾಡ್ತೀನಿ, ನೀನು ಕಾಯ್ದೆ ಮಾಡು ಅಂತ ಹೇಳ್ತಾ ಇದ್ದೀಯಾ, ಅದು ಕಷ್ಟ ಆಗ್ತಾ ಇದೆ ನನಗೆ ಅಂತ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೆ, ನೀವು ಅನುಷ್ಠಾನ ಮಾಡಬೇಡಿ, ಕಾಯ್ದೆ ಮಾಡಿ ಅಂತ. ಹಾಗಾಗಿ ಶಿವಕುಮಾರ ಜೊತೆಯಲ್ಲಿ ಅದನ್ನು ಒಂದು ಕಾಯ್ದೆ ಮಾಡಿಸೋವರೆಗೂ ನಾರಾಯಣಗೌಡರು ಬಿಡಲ್ಲ. ಚಿತಿಗೆ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ತುಂಬ ಸಲ ನಾನು ಅವ್ರನ್ನ ಭೇಟಿ ಮಾಡಿ ಕರ್ನಾಟಕದ ಭಾರಿ ದಿನಗಳ ಕನಸೇನಿದೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಭಾರಿ ಜೊತೆ ಕುಂತು ಮಾತಾಡಿದೆ. ಅವರು ಸಚಿವ ಸಂಪುಟಕ್ಕೆ ತಂದರು, ಸಚಿವ ಸಂಪುಟದ ತೀರ್ಮಾನ ಆಯಿತು. ಆದರೆ ಯಾರೋ ಐಟಿ ಕಂಪ್ನಿಯ ಮಾಲೀಕರು ವಿರೋಧ ವ್ಯಕ್ತಪಡಿಸಿರು ಅಂತೇಳಿ ಅದನ್ನು ಅಲ್ಲಿಗೆ ಸ್ಥಗಿತಗೊಳಿಸಿರು. ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ನಾನು ಅವ್ರನ್ನ ಭೇಟಿ ಮಾಡಿದಾಗ ಮೊದಲನೆಯ ನನ್ನ ಮಾತೆ ಈ ನೆಲದ ಮಕ್ಕಳ ಉದ್ಯೋಗ ಏನಿದೆ ಮಹಿಷಿ ವರದಿ ಇವತ್ತಿಗೆ ಅನುಗುಣವಾಗಿ ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳಿ ಅವರ ಜೊತೆಯಲ್ಲಿ ಸುಮಾರು ಹೊತ್ತು ಕುಂತು ಮಾತಾಡಿದೆ. ಹಾಗಾಗಿ ಶಿವಕುಮಾರ್ ಅವ್ರಿಗೆ ಇದೊಂದು ಸವಾಲು. ಕನ್ನಡ ನಾಡಿನ ಭಾರಿ ದಿನಗಳ ಕನ್ನಡಿಗರ ಕನಸಾಗಿರುವಂಥ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅಧಿಕೃತವಾಗಿ ಸಂವಿಧಾನಬದ್ಧವಾಗಿ ಒಂದು ಕಾಯ್ದೆ ಆಗಬೇಕು ಅನ್ನೋದು ನಮ್ಮ ಕಾಳಜಿ, ಕಳಕಳಿ. ಸಿದ್ದರಾಮಯ್ಯನವರು ಹೇಳೋರು ಅನುಷ್ಠಾನ ಮಾಡ್ತೀನಿ, ನೀನು ಕಾಯ್ದೆ ಮಾಡು ಅಂತ ಹೇಳ್ತಾ ಇದ್ದೀಯಾ, ಅದು ಕಷ್ಟ ಆಗ್ತಾ ಇದೆ ನನಗೆ ಅಂತ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೆ, ನೀವು ಅನುಷ್ಠಾನ ಮಾಡಬೇಡಿ, ಕಾಯ್ದೆ ಮಾಡಿ ಅಂತ. ಹಾಗಾಗಿ ಶಿವಕುಮಾರ ಜೊತೆಯಲ್ಲಿ ಅದನ್ನು ಒಂದು ಕಾಯ್ದೆ ಮಾಡಿಸೋವರೆಗೂ ನಾರಾಯಣಗೌಡರು ಬಿಡಲ್ಲ.